ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಆ ನಾಗರ ಪಂಚಮಿ ಹಬ್ಬವನ್ನ ಯಾಕೆ ಆಚರಿಸ್ತಾ ಇದ್ರು, ನಾವೀಗ ಹೇಗೆ ಆಚರಿಸ್ತಾ ಇದ್ದೀವಿ ಅನ್ನುವ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಗರ ಪಂಚಮಿ, ನಾಗರ ಚೌತಿ, ಚೌತಿ ಮತ್ತು ಪಂಚಮಿ ಈ ಎರಡು ದಿನ ನಾವು ಆಚರಿಸುವಂಥದ್ದು, ನಾಗಪ್ಪನ ಪೂಜೆಯನ್ನ ಮಾಡುವಂಥದ್ದು ಅನ್ನೋದು ಪದ್ಧತಿ. ಉತ್ತರ ಭಾರತದ ಕಡೆಗೆ, ಎಸ್ಪೆಷಲಿ ಮಹಾರಾಷ್ಟ್ರ ಕಡೆ, ಎಲ್ಲಾ ಹಾವುಗಳಿಗೆ ತಂದು ಹಿಂಸೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲ ಕಾಡಿಂದ ಹಿಡ್ಕೊಂಡು ಬರ್ತಾರೆ, ಆ ಹಾವಿನ ಮೂತಿ ಎಲ್ಲ ಹೊಲ್ದು ಬಿಡ್ತಾರೆ. ಹಿಂಸೆ ಕೊಟ್ಟು ಪೂಜೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಮೊಟ್ಟ ಮೊದಲಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇರೋದು ಏನಂದ್ರೆ, ಒಂದು ಹಾವಿಗೆ ದೇವರು ಅಂತ ನಾವು ಪೂಜೆ ಮಾಡುವಾಗ ಅದನ್ನ ಕಾಡಿಂದ ಹಿಡ್ಕೊಂಡು ಬಂದು ಅದಕ್ಕೆ ಹಿಂಸೆ ಕೊಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾ, ಅದನ್ನ ಕುತ್ತಿಗೆಗೆಲ್ಲ ಹಾಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಬೇಕಾ ಅನ್ನೋ ಪ್ರಶ್ನೆ. ಇದರ ಜೊತೆಗೆ ಈ ಹಬ್ಬದ ಹಿನ್ನೆಲೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಹಬ್ಬದ ಹಿನ್ನೆಲೆ ಏನು ಅಂದ್ರೆ, ಇದು ಮಳೆಗಾಲ ಮುಗಿದು ಆಗಿನ ಕಾಲದಲ್ಲಿ ಸುಭಿಕ್ಷವಾದಂತಹ ದಿನಗಳಿರ್ತಿತ್ತು. ಕಾಲಕ್ಕೆ ತಕ್ಕಂತೆ, ಕಾಲಮಾನಕ್ಕೆ ತಕ್ಕಂತೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅನ್ನೋದು ಬರ್ತಿತ್ತು. ಇದು ಎಲ್ಲ ಚಿಗುರು ಹೊಡೆದು ಕಾಡು ಸಮೃದ್ಧಿಯಾಗಿ ಈ ಹಾವುಗಳು ಮರಿಗಳು ಹೊರಗೆ ಬರುವ ಸಂದರ್ಭದಲ್ಲಿ ಈ ಹಬ್ಬ ಬರ್ತಿತ್ತು. ಆವಾಗ ಹಾವಿನ ನಿಯಂತ್ರಣಕ್ಕೋಸ್ಕರ ಮಾಡಿದ ಹಬ್ಬ ಅಂತ ಒಂದು ಕಡೆಗೆ ಉಲ್ಲೇಖ ಸಿಗತ್ತೆ ನಮಗೆ. ಇದು ಉತ್ತರ ಭಾರತದ ಕಡೆಯಲ್ಲಿ ಇರುವಂತಹ ಕೆಲವೊಂದು ಗುರುಕುಲದಲ್ಲಿ ಹೇಳಿಕೊಡುವ ಪದ್ಧತಿ. ಹಾವಿನ ನಿಯಂತ್ರಣ ಅಂದ್ರೆ ಅವಾಗೆಲ್ಲ ಕರೆಂಟ್ ಇರ್ತಿರ್ಲಿಲ್ಲ, ಮನೆಗಳು ಅಷ್ಟು ಸ್ವಚ್ಛವಾಗಿ ಅಂದ್ರೆ ಮಣ್ಣಿನ ನೆಲ ಇರ್ತಾ ಇತ್ತು, ದೀಪ ಇರ್ತಿರ್ಲಿಲ್ಲ, ಬಹಳ ಕತ್ಲಿರ್ತಿತ್ತು. ಅಂತ ಸಂದರ್ಭದಲ್ಲಿ ಮನೆಯ ಸುತ್ತಲೂ ಅಂಗಳಗಳಿರ್ತಿತ್ತು, ಹಿತ್ತಲು ಅನ್ನೋದು, ಮತ್ತೆ ಮುಂದ್ಗಡೆ ಹೂವಿನ ತೋಟ ಅನ್ನೋದು ಇರ್ತಿತ್ತು. ಹಾವುಗಳು ಬಂದು ಮನುಷ್ಯನಿಗೆ ತೊಂದರೆ ಕೊಟ್ಟರೆ ಅಂತ ಹೇಳಿ ಹಾವನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಈ ಹಬ್ಬವನ್ನ ಆಚರಿಸ್ಲಿಕ್ಕೆ ಶುರು ಮಾಡಿದ್ದು ಅನ್ನುವಂಥದ್ದು ಬರುವಂಥ ಒಂದು ವಿಶ್ಲೇಷಣೆ ಪ್ರಸಂಗ. ಇಲ್ಲಿ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ನಾಗರ ಪಂಚಮಿ ಅಂದ್ರೂ ಕೂಡ ಹುತ್ತವನ್ನ ಹುಡ್ಕೊಂಡು ಹೋಗ್ತೀವಿ, ಹುತ್ತಕ್ಕೆ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಮಾಡಿದ ನಂತರ ಅದ್ರೊಳಗಡೆ ಹಾಲನ್ನ ಎರಿತೀವಿ, ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು. ಹುತ್ತದ ಬಾಯಿ ಮೂಗುತ್ತ ಅಂತ ಇರತ್ತೆ, ಓಪನ್ ಹುತ್ತ ಅಂತಿರುತ್ತೆ. ಹುತ್ತ ಅನ್ನೋದೇ ಗೆದ್ದಲಿನ ಮನೆ. ಆ ಗೆದ್ದಲಿನ ಮನೆಯಲ್ಲಿ ಹಾವು ಹೋಗಿ ಸೇರ್ಕೊಳ್ಳೋ ಅಂಥದ್ದು. ಆ ಹಾವು ಹೋಗಿ ಸೇರ್ಕೊಂಡಾಗ ಆ ತೂತ ಎಲ್ಲ ಓಪನ್ ಆಗಿರುತ್ತೆ. ಅದು ತೂತ ಕ್ಲೋಸ್ ಇದ್ರೆ ಮೂಗುತ್ತ ಅಂತಾರೆ, ಓಪನ್ ಆಗಿರೋದಕ್ಕೆ ಹುತ್ತ ಅಂತಾರೆ. ಅದ್ರೊಳಗಡೆ ನಾವೇನ್ ಮಾಡ್ತೀವಿ, ಅರ್ಶಿನ ಕುಂಕುಮವನ್ನ ಸುರಿತೀವಿ. ಕೆಲವ್ರು ಹಚ್ತಾರೆ, ಕೆಲವ್ರು ಆ ತೂತದೊಳಗೆ ಸುರಿತಾರೆ ಅಲ್ವಪ್ಪ. ಇಲ್ಲಿ ಯಾಕೆ ಸುರಿತಾ ಇದ್ರು, ಹಚ್ತಾ ಇದ್ರು ಅಂದ್ರೆ, ಒಂದು ಹೊರಗಡೆ ಹುತ್ತದ ಒಂದು ಗೋಪುರಕ್ಕೆ ಎಲ್ಲ ಅರಿಶಿನ ಕುಂಕುಮ ಸುರಿಯೋರು. ಅರಿಶಿನ ಕುಂಕುಮ ಎಲ್ಲಿ ಸುರಿತಾರೋ ಅಲ್ಲಿ ಹಾವುಗಳು ಬರೋದಿಲ್ಲ. ಯಾಕೆಂದ್ರೆ ಹಾವಿನ ಚರ್ಮಕ್ಕೆ ಅರಿಶಿನ ಕುಂಕುಮ ತಗ್ಲಿದ್ರೆ ಅದು ಆಸಿಡ್ ಹಾಕೋ ತರ ಬರ್ನ್ ಆಗತ್ತೆ. ಅದನ್ನ ನಾವು ಫಸ್ಟ್ ಗಮನದಲ್ಲಿ ತಂದ್ಕೋಬೇಕು, ಅಂದ್ರೆ ಅರ್ತ್ಕೋಬೇಕು. ಇವಾಗ ಎಲ್ಲೋ ಪಾಪ ಒಂದೊಂದು ಹುತ್ತಗಳಿರುತ್ತೆ, ಅದ್ರೊಳಗಡೆ ಎಲ್ಲೋ ಆ ಜೀವಿಗಳು ವಾಸಿಸ್ತಾ ಇರ್ತವೆ. ಅದನ್ನೂ ಓಡಿಸೋದು ಬೇಡ ಅನ್ನುವ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಎರಡನೇದು, ಹಾಲನ್ನ ಹಾಕ್ತಾ ಇದ್ವಿ. ಹಾವಿಗೆ ಹಾಲನ್ನ ಕುಡಿಸಿದ್ರೆ ನಿಮೋನಿಯಾ ಬಂದು ಸತ್ತೋಗುತ್ತೆ ಹಾವು. ಈ ದೊನ್ನೆಗಳಲ್ಲಿ ಹಾಲನ್ನ ಇಟ್ಟು ಬರೋ ಪದ್ಧತಿಗಳು. ಯಾಕೆ ಅಂದ್ರೆ, ಅದು ನೀರು ಅನ್ನುವ ಭ್ರಮೆಯಲ್ಲಿ ಸೇವಿಸಿದಾಗ ಹಾವು ಸತ್ತೋಗೋದು, ಹಾವಿನ ಸಂತಾನ ನಿಯಂತ್ರಣವಾಗೋದು, ಸಂಪೂರ್ಣ ನಾಶ ಅಲ್ಲ, ನಿಯಂತ್ರಣವಾಗೋದು. ಯಾಕೆಂದ್ರೆ ಹೇಳಿದ್ನಲ್ಲ, ಆಗ ಜನಗಣನೆ ಕಡಿಮೆ ಇತ್ತು, ಕಾಡು ಪ್ರದೇಶ ಜಾಸ್ತಿ ಇತ್ತು. ನಾಡು ಪ್ರದೇಶ ಕಡಿಮೆ ಇದ್ದಾಗ ಅದು ಎಲ್ಲವೂ ಮನೆ ಹತ್ರಕ್ಕೆ ಬಂದ್ರೆ, ಮಕ್ಕಳು ಮರಿ ಆಟ ಆಡುವಾಗ ಅದೇನಾದ್ರೂ ಕಚ್ಚಿದ್ರೆ ದುರಂತಗಳಾಗತ್ತೆ. ಹಾಗಾಗಿ ನಮ್ಮ ಒಂದು ಜಾಗದ ನಮ್ಮ ಪ್ರೈಮೇಸಿಸ್ ಇಂದ ಸ್ವಲ್ಪ ದೂರಕ್ಕೆ ಅದನ್ನ ಸರಿಸುವಂತ ಪದ್ಧತಿಗೋಸ್ಕರ ಬಂದಂಥದ್ದು ನಾಗರ ಪಂಚಮಿ. ಅಂದ್ರೆ, ನಾನ್ ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ ತಂದೆ, ನೀವು ನನ್ನನ್ನ ತೊಂದರೆ ಕೊಡಬೇಡಿ, ನಮ್ಮ ಮೇಲೆ ಕ್ಷಮೆ ಇಟ್ಟು ಆಶೀರ್ವಾದ ಮಾಡಿ ಅಂತ ಬೇಡ್ಕೊಳ್ಳೋ ಅಂಥದ್ದು. ಮೊದಲೇನೆ ಸಂಸ್ಕಾರವನ್ನ ಮಾಡಿ, ಪೂಜೆಯನ್ನ ಮಾಡಿ ಹಾಲೆರಿಯುವಂಥ ಪದ್ಧತಿ. ಇದನ್ನ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಿದ್ರು ಅಂತ ನಮ್ಮ ಗುರುಕುಲದಲ್ಲಿ ಹೇಳ್ಕೊಟ್ಟಂತ ಪದ್ಧತಿ. ಯಾವುದೇ ಒಂದು ಆಚರಣೆಯ ಹಿನ್ನೆಲೆ ಬಹಳ ಸೂಕ್ಷ್ಮಗತಿಯಿಂದ ನಾವು ನೋಡ್ಬೇಕಾಗತ್ತೆ. ಈಗ ಏನಾಗಿದೆ ಅಂದ್ರೆ, ಈಗ ಹಾವಿನ ಸಂತತಿ ಕಡಿಮೆ ಆಗಿದೆ. ನಾವು ದೂರಕ್ಕೆ ಹೋಗಿ ಹುತ್ತಗಳಲ್ಲಿ ಅದನ್ನೆಲ್ಲ ಹಾಲು ಹಾಕೋದು, ಅರ್ಶಿನ ಪುಡಿ ಹಾಕೋದು, ಗೆಜ್ಜೆ ವಸ್ತ್ರ ಹಾಕೋದು, ಇದೆಲ್ಲ ಮಾಡಿದಾಗ
ಅದು ಅಲ್ಲಿಂದ ದೂರ ಸರಿದು ಹೋಗುತ್ತೆ. ಹಾಗಾಗಿ ಖಂಡಿತ ನೀವು ಪೂಜೆಯನ್ನ ಮಾಡಿ ಒಂದು ಬೆಳ್ಳಿದೋ, ಹಿತ್ತಾಳೆದೋ, ತಾಮ್ರದೋ ಒಂದು ಹಾವಿನ ಪ್ರತಿಮೆಯನ್ನ ತಂದುಕೊಂಡು ಮನೆಯಲ್ಲೇ ಅದನ್ನ ಇಟ್ಕೊಂಡು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ನಾವು ನಾಗದೇವತಾ ಅಂತ ಹೇಳ್ತೀವಿ, ನವನಾಗರುಗಳು ಅಂತ ಹೇಳ್ತೀವಿ, ಸರ್ಪದೋಷ ಅಂತ ಇದ್ದಾಗ ಅದಕ್ಕೆ ನಾಗಪ್ಪನಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತೀವಿ ಅಂದಾಗ ಮನೆಯಲ್ಲಿಯೇ ಒಂದು ನಾಗಪ್ಪನ ಪ್ರತಿಮೆ ತಂದಿಟ್ಕೊಳ್ಳುವಂಥದ್ದು. ಅಥವಾ ನಿಮಗೆ ತರ್ಲಿಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ಗೋಧಿ ಹಿಟ್ಟಿನಲ್ಲಿ ಒಂದು ನಾಗಪ್ಪವನ್ನ ರಚನೆ ಮಾಡ್ಕೊಳ್ಳೋದು. ಗೋಧಿ ಹಿಟ್ಟಿನಿಂದ ಅದಕ್ಕೇನೆ ಪೂಜೆ ಮಾಡಿ ಅದನ್ನ ಒಂದು ಬಕೆಟ್ ಅಲ್ಲಿ ಕರಗಿಸೋದು. ಆ ಬಕೆಟ್ ಅಲ್ಲಿ ನೆನೆಯಕ್ಕೆ ಹಾಕಿದಾಗ ಆ ಹಿಟ್ಟು ಕರ್ಗೋಗುತ್ತೆ, ಅದನ್ನ ತೆಗೆದು ಗಿಡಕ್ಕೆ ಹಾಕುವಂಥದ್ದು. ಅಂದ್ರೆ ಇಲ್ಲಿ ಭಕ್ತಿ ಪ್ರಾಧಾನ್ಯತೆಯಾಗಿರ್ಬೇಕೇ ಹೊರತು ಮೂಢನಂಬಿಕೆಯಲ್ಲಿ ನಾವು ಹೋಗ್ಬಿಟ್ಟು ಇನ್ನೊಂದು ಜೀವಿಗೆ ತೊಂದರೆ ಕೊಡೋದು ಬೇಡ ಅನ್ನುವ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಈ ಮಾತು ತುಂಬಾ ಜನಿಗೆ ಬೇಸರ ತರಿಸಿರಬಹುದು, ಆದರೆ ಇದೇ ಸತ್ಯವಾದಂತಹ ಹಿನ್ನೆಲೆ. ಇಷ್ಟನ್ನು ಹೇಳ್ತಾ ಇನ್ನೊಂದ್ಸತಿ ಮತ್ತೆ ಬೇರೆ ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಮಸ್ತೆ.